ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವ್ಜು ವ್ಲಾಗ್ಸ್. ನಾನು ಈ ವ್ಲಾಗ್ನ 2 ಡೇಸ್ ಆಗಿ ಕಂಟಿನ್ಯೂಸ್ ಮಾಡ್ಕೊತಾ ಇದ್ದೀನಿ. ಸಂಡೇ ಮತ್ತೆ ಮಂಡೇ ವ್ಲಾಗ್ ಆಗಿ ನಾನು ಕಂಟಿನ್ಯೂಷನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ವಿಡಿಯೋ ಎಡಿಟಿಂಗ್‌ಗೆಲ್ಲ ಟೈಮ್ ಇರ್ಲಿಲ್ಲ. ಮತ್ತೆ ಮನೆಗೆ ರಿಲೇಷನ್ಸ್ ಬಂದ್ಬಿಟ್ಟಿದ್ರು ಅಂತ ಹೇಳ್ತಾ ಕಂಟಿನ್ಯೂಷನ್ ಮಾಡ್ಕೊತಾ ಇದ್ದೀನಿ ಮಂಡೇ ಮತ್ತೆ ಸಂಡೇ ವ್ಲಾಗ್ ಆಗಿ. ಮತ್ತೆ ನಾನು ಈ ಬ್ಲೌಸ್ ಡಿಸೈನ್‌ನ ನಾನು ಕಸ್ಟಮೈಸ್ ಮಾಡ್ಕೊಟ್ಟಿದ್ದೀನಿ ಒಬ್ಬ ಕಸ್ಟಮರ್‌ಗೆ. ಸೊ ಇದ್ರದ್ದು ಫೈನಲ್ ಔಟ್‌ಲುಕ್‌ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈ ಡಿಸೈನ್‌ನ ನಾನು ಇವರಿಗೆ ಚೂಸ್ ಮಾಡಿದ್ದೀನಿ. ಮತ್ತೆ ಶೋರೂಮಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಾಯ್ತು. ಮತ್ತೆ ನಾನು ಮೀಶೋಯಿಂದ ಕುಂದನ್ಸ್‌ನ ಆರ್ಡರ್ ಮಾಡಿದ್ದೆ. ಕಲರ್ ಕುಂದನ್ಸು. ಅದು ಬಂದಿತ್ತು. ಸೊ ಅದನ್ನ ನಾನು ಪ್ಯಾಕ್‌ನ ಓಪನ್ ಮಾಡಿದ್ದೆ. ಅದಾದ್ಮೇಲೆ ಸ್ವಲ್ಪ ಟೈಲರ್ ಹತ್ರ ಕೆಲ್ಸ ಇತ್ತು. ಸೊ ಅಲ್ಲಿ ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಮನೇಲಿ ಈ ತರ ಚಿಕ್ಕ ಪುಟಾಣಿ ಕೋಳಿಗಳು ಮತ್ತೆ ದೊಡ್ಡ ಕೋಳಿಗಳು ಏನೇನೋ ನಾಯಿ, ಬೆಕ್ಕು ಏನೇನೋ ಸಾಕಿದ್ರು. ನನ್ ಮಗಗಂತೂ ಫುಲ್ಲು ಖುಷಿಯಾಗೋಗಿತ್ತು. ಯಾಕಂದ್ರೆ ಅವನು ಕೋಳಿನೆಲ್ಲ ನೋಡಿ ಇಷ್ಟಪಟ್ಟು ಆಟ ಆಡ್ತಿದ್ದ. ಅವ್ನಿಗೊಂಥರ ಖುಷಿ ಈ ತರ ಎಲ್ಲ ಆಚೆ ಕರ್ಕೊಂಡು ಹೊರ್ಟೋಗ್ಬಿಟ್ರೆ ಯಾವಾಗ್ಲೂನುವೆ. ಬೇಕಂದ್ರೆ ಯಾವಾಗ್ಲೂ ಕರ್ಕೊಂಡು ಹೋದ್ರೆ ಆಚೆಗೆ ಬರ್ತಾನೆ ನಮ್ ಜೊತೆಲಿ. ಈ ತರ ನೇಚರಲ್ಲಿ ಆಡ್ಬೇಕು ಅಂತಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಕೋಳಿಗಳ ಜೊತೆ ಅಲ್ಲೆಲ್ಲಾನುವೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಮತ್ತೆ ನಾನು ನಮ್ಮ ಟೈಲರ್‌ಗೆ ಸ್ವಲ್ಪ ಬ್ಲೌಸ್ ಡಿಸೈನ್ಸ್‌ನ ಕಟಿಂಗ್‌ನೆಲ್ಲ ಮಾಡಿಸ್ಕೊಬೇಕಿತ್ತು ಅಂತ ಅಲ್ಲೋಗಿ ಕಟಿಂಗ್ ಮಾಡಿಸ್ಕೊಂಡು ಬ್ಲೌಸ್ ಡಿಸೈನ್ಸ್‌ನೆಲ್ಲನುವೆ ನಾನು ಮತ್ತೆ ಮನೆ ಕಡೆಗೆ ಬಂದಿದ್ದಾಯ್ತು. ಮತ್ತೆ ಮನೆಗೆ ರಿಲೇಷನ್ಸ್ ಬರ್ತಾರೆ ಅಂತ ಹೇಳಿದ್ರು. ಸೊ ನಮ್ ಚಿಕ್ಕಮ್ಮನ್ ಮಗಳು ಬರ್ತಾಳೆ ಅಂತ ಹೇಳಿದ್ರು. ಅವ್ರಿಗೆಲ್ಲ ನಾನ್ ವೆಜ್ ಪಾರ್ಟಿ ಮಾಡ್ಕೊಂಡಿದ್ವಿ. ಮತ್ತೆ ನಾನು ಈ ವ್ಲಾಗ್‌ನ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿ ಮತ್ತೆ ನಾನು ಹೋಗಿದ್ದು ಚಿನ್ಮಯ ಸ್ಕೂಲು. ಕೋಲಾರಲ್ಲಿ ಚಿನ್ಮಯ ಸ್ಕೂಲ್ ಅಂತ ಇದೆ. ಸೊ ಅಲ್ಲಿಗೆ ಡ್ಯಾನ್ಸ್ ಪ್ರಾಕ್ಟೀಸ್‌ನ ಕೊಡೋದಿಕ್ಕೆ ಹೋಗಿದ್ದೆ. ಬಿಕಾಸ್ ಈಗ ಆನ್ಯುವಲ್ ಡೇ ಸೀಸನ್ ಆಗಿರೋದ್ರಿಂದ ನನ್ನ ಚೂಸ್ ಮಾಡಿದ್ರು. ಥ್ಯಾಂಕ್ ಯು ಚಿನ್ಮಯ ಸ್ಕೂಲ್ ನನ್ನ ಕರ್ದಿದ್ದಕ್ಕೆ. ಪಾಪ ಯು.ಕೆ.ಜಿ ಮಕ್ಕಳಿಗೆ ನನ್ಗೆ ಹೇಳ್ಕೊಡೋದಕ್ಕೆ ಬಿಟ್ಟಿದ್ರು. ಸೊ ಅವರು ಪಾಪ ನಾನು ಹೆಂಗ್ ಹೇಳ್ಕೊಡ್ತೀನೋ ಹಂಗೆ ಅವರುನು ಕೋಆಪರೇಟ್ ಮಾಡಿದ್ರು ನನ್ ಜೊತೆಗೇನೆ. ಬಿಕಾಸ್ ಅವರುನುವೆ ಒಂದ್ ಸ್ವಲ್ಪ ಜನ ಡ್ಯಾನ್ಸ್ ಕ್ಲಾಸಸ್‌ಗೆ ಹೋಗ್ತಿದ್ರು ಅಂತ ಹೇಳಿದ್ರು. ಹಾಗಾಗಿ ನನ್ಗೆ ಈಸಿ ಆಯ್ತು ಅವ್ರಿಗೆ ಸ್ಟೆಪ್ಸ್‌ನ ಹೇಳ್ಕೊಡೋದಿಕ್ಕೆ ಅಂತ. ಸೊ ಪರವಾಗಿಲ್ಲ ನಾನ್ ಹೆಂಗ್ ಮಾಡ್ತೀನೋ ಹಂಗೆ ಅವರುನು ಕ್ಯಾಚ್ ಮಾಡ್ಕೊಂಡ್ರು ಮಕ್ಳು. ಈಸಿ ಇರೋ ಸ್ಟೆಪ್ಸ್ ನಾನು ಹಾಕ್ದೆ ಅವ್ರಿಗೆ ಪಾಪ. ಇಲ್ಲಾಂದ್ರೆ ಒಂದೇ ಸಲಿ ಕಷ್ಟ ಹಾಕ್ಬಿಟ್ರೆ ಅವ್ರಿಗೂ ಬರ್ಡನ್ ಆಗೋಗ್ಬಿಡುತ್ತೆ. ಹೆಂಗ್ ಮಾಡೋದು ಏನು ಅಂತೆಲ್ಲ ಹೇಳಿ. ತುಂಬಾನೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಾನು ಹೆಂಗ್ ಮಾಡ್ತೀನೋ ಹಂಗೇನೆ ಎಲ್ಲಾರುನುವೆ ಈ ಸ್ಟೆಪ್ ಹಾಕಿ ಅಂದ್ರೆ ಆ ಸ್ಟೆಪ್ ಹಾಕೋರು. ಎಲ್ಲಾನು ನೀಟಾಗಿ ಎಲ್ಲಾನು ಫಿನಿಶಿಂಗ್‌ನ ಮಾಡ್ಸಿ ನಾನು ಹೇಳ್ಕೊಡ್ತಿದ್ದೆ ಅವ್ರಿಗೆ. ಮತ್ತೆ ಸಂಜೆಯಿಂದ ಒಂದು ವಿಡಿಯೋ ಶೂಟಿಂಗಿಗೆ ಕರೆದಿದ್ರು ಅವರು. ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರು ಅವರು. ಸೊ ಅವರು ಕರೆದಿದ್ರು ಅಂತ ಅಲ್ಲಿ ವಿಡಿಯೋ ಶೂಟಿಂಗ್ ಮಾಡಕ್ಕೆ ನಾನು ಹೋದೆ ಅವ್ರಿಗೆ. ತುಂಬಾ ಚೆನ್ನಾಗಿ ಶಾಪ್‌ನ ಅವರು ಮೇಂಟೈನ್ ಮಾಡಿದ್ದಾರೆ. ಒಂದು ದೊಡ್ಡ ಮಿರರ್ ಹಾಕಿದ್ದಾರೆ ಫಸ್ಟ್ ಹೋಗ್ತಾನೆ. ಮತ್ತೆ ಅವ್ರದ್ದು ಪ್ರಾಡಕ್ಟ್ಸ್‌ನೆಲ್ಲನುವೆ ಇಟ್ಟಿದ್ದಾರೆ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಕೂಡನು ಅವ್ರು ಮಾಡ್ತಾರೆ. ಮತ್ತೆ ಅವರು ಎಲ್ಲಿ ಕಲ್ತಿದ್ದು ಅಂತಾನೂ ಅವರು ಮ್ಯಾಮ್‌ದು ಒಂದು ಫೋಟೋ ಹಾಕಿದ್ದಾರೆ. ಸೊ ಎಲ್ಲೂ ನಾನು ನೋಡಿಲ್ಲ ಈ ತರ ಹಾಕಿರೋದು. ಇವರೇ ಫಸ್ಟ್ ಟೈಮ್ ಹಾಕಿರೋದು. ಸೊ ಇವರು ಹರ್ಷಿಯಾ ಅಂತ ಆ ಅವರು ಓಪನ್ ಮಾಡಿರೋದು. ಲೊಕೇಶನ್ ಬಂದು ಫಸ್ಟ್ ಮೇನ್ ರೋಡ್ ಶಾಹಿದ್ ನಗರ್ ಅಂತ ಕೋಲಾರಲ್ಲಿ. ಅವ್ರು ಬಂದು ವೆರೈಟೀಸ್ ಆಫ್ ಹೇರ್ ಕಟ್ಸು, ಮತ್ತೆ ಫೇಶಿಯಲ್ಲು, ಮತ್ತೆ ಮೇಕಪ್ಪು, ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ಪು ಎಲ್ಲಾನು ಅವರು ನಿಮ್ಗೆ ಆಫರಬಲ್ ಪ್ರೈಸಸ್ ಅಲ್ಲಿ ಅವರು ನಿಮ್ಗೆ ಕೊಡ್ತಾರೆ. ಮತ್ತೆ ಮೆಹಂದಿ, ಮತ್ತೆ ಹ್ಯಾಂಡ್ ಮೆಹಂದಿ, ಹೇರ್ ಮೆಹಂದಿ ಎಲ್ಲಾನುವೆ ಅವರು ಮಾಡಿಕೊಡ್ತಾರೆ ನಿಮ್ಗೆ. ಸೊ ಮತ್ತೆ ಅಲ್ಲೆಲ್ಲ ಅವರೆಲ್ಲ ಗ್ಯಾದರ್ ಆದ್ರು. ಅವ್ರನ್ನೆಲ್ಲನುವೆ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು, ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ವಿಡಿಯೋ ಶೂಟ್ ಮಾಡ್ತಿದ್ರು ಅವರು. ಇವ್ರು ಹೆಂಗೆ ಫ್ರೆಂಡು ಅಂತ ಅಂದ್ರೆ ನಮ್ಗೆ ತುಂಬಾ ಓಲ್ಡ್ ಫ್ರೆಂಡ್ ಇವರು ನಮ್ಗೆ ಹರ್ಷಿಯಾ ಅಕ್ಕ ಅಂತ ಹೇಳಿ. ಬಿಕಾಸ್ ಅವ್ರ ಮಗಳು ನನ್ನ ಡ್ಯಾನ್ಸ್ ಸ್ಟೂಡೆಂಟ್ ಆಗಿದ್ಲು. ಸೊ ಯಾರ್ಗೆ ನನ್ನ ಹೇರ್ಸ್ ನೋಡಿದ್ರೆ ಅಥವಾ ನನ್ನ ನೋಡಿದ್ರೆ ಮೇಕಪ್ ಮಾಡ್ಬೇಕು ಅಂತ ಹಿಡ್ಕೊಬಿಡ್ತಾರೆ.
ಹಾಗಾಗಿ ನಾನು ಅವ್ರಿಗೆ ಫಸ್ಟ್ ಕಸ್ಟಮರ್ ಆಗಿ ನಾನೇ ಅವ್ರಿಗೆ ನನ್ನ ಹೇರ್‌ನ ಕೊಟ್ಟೆ. ಬಿಕಾಸ್ ನಾನೇ ಅವ್ರಿಗೆ ಫಸ್ಟ್ ಕಸ್ಟಮರ್ ಆಗಿ ಅಂಗಡಿ ಓಪನ್ ಆದ್ಮೇಲೆ ಅವ್ರಿಗೆ ಫಸ್ಟ್ ಕಸ್ಟಮರ್ ಆಗಿ ನಾನೇ ನನ್ನ ಹೇರ್‌ನ ಅವ್ರಿಗೆ ಟ್ರಯಲ್‌ಗೆ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು ಹೇರ್ ಸೆಟ್ಟಿಂಗು. ನಾನು ಕಾಯ್ತಿದ್ದೆ ಹೇರ್ ಸೆಟ್ಟಿಂಗ್ ಮಾಡಿಸ್ಕೋಬೇಕು ಅಂತ ತುಂಬ ದಿನದಿಂದನೇ ಕಾಯ್ತಿದ್ದೆ. ಎಲ್ಲೂ ಮಾಡಿಸಿರ್ಲಿಲ್ಲ. ಸೊ ಇವ್ರ ಹತ್ರ ಮಾಡಿಸಿಸ್ಕೊಂಡೆ ನಾನು ಹೇರ್ ಸೆಟ್ಟಿಂಗ್‌ನ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದೊಂಥರ ಲೇಯರ್ ಆಗಿ ಮಾಡಿ ಮತ್ತೆ ತುಂಬ ಪ್ರೊಫೆಷನಲ್ ಆಗಿ ಮಾಡಿದ್ರು. ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂಟಿಲ್ ದೆನ್ ಸಿ ಯು. ಬೈ ಬೈ. ಟೇಕ್ ಕೇರ್.